ದಿ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಇಬ್ಬರು ಪ್ರಮುಖ ಆರೋಪಿಗಳನ್ನು ಲಾಕ್ ಮಾಡಿದ್ದಾರೆ. ಬೆಂಗಳೂರು ಕೆಫೆ ಬಾಂಬರ್ ಮುಜಾವಿರ್ ಮಾಸ್ಟರ್ ಮೈಂಡ್ ಮತೀನ್ ಅರೆಸ್ಟ್ ಆಗಿರುವಂತದ್ದು. ಕೋಲ್ಕತ್ತಾದ ಹೊರವಲಯದಲ್ಲಿ ಇಬ್ಬರನ್ನ ಭೇಟಿಯಾಡಿದೆ ಎನ್ಐಎ. ಇವತ್ತು ಸಂಜೆ ಬೆಂಗಳೂರಿಗೆ ಕರೆತರ್ತಾರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಅಧಿಕಾರಿಗಳು. ಇಬ್ಬರಿಗೂ ಕೂಡ ಮೆಡಿಕಲ್ ಟೆಸ್ಟ್ ಅನ್ನು ಮಾಡ್ತಾರೆ ಎನ್ಐಎ ತಂಡ. ಸದ್ಯಕ್ಕೆ ಪಶ್ಚಿಮದ ಮಿಡ್ನಾಪುರ ಹೀಗಾದಲ್ಲಿರುವಂತಹ ಉಗ್ರರು ಬೆಂಗಳೂರು ಕೆಫೆ ಬಾಂಬರ್ ಮುಜಾವಿರ್ ಮಾಸ್ಟರ್ ಮೈಂಡ್ ಮತೀನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಇಬ್ಬರು ಪ್ರಮುಖ ಆರೋಪಿಗಳು, ಇವರನ್ನ ಭೇಟಿಯಾಡಲಿಕ್ಕೆ ಎನ್ಐಎ ಅಧಿಕಾರಿಗಳು 42 ದಿನಗಳ ಟೈಮ್ ಅನ್ನು ತೆಗೆದುಕೊಂಡಿದ್ರು. ಅಷ್ಟರ ಮಟ್ಟಿಗೆ ಇವರು ಚಳ್ಳೆ ಹಣ್ಣು ತಿನ್ನಿಸಿ ಓಡಾಡ್ತಾ ಇದ್ರು. ಕೊನೆಗೂ ಕೂಡ ಇವರನ್ನ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಹೊರವಲಯದಲ್ಲಿ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನ ಎದುರು ಇವರನ್ನ ಹಾಜರುಪಡಿಸ್ತಾರೆ. ತದನಂತರ ಮೆಡಿಕಲ್ ಟೆಸ್ಟ್ಗೂ ಕೂಡ ಒಳಪಡಿಸುವಂತಹ ಸಾಧ್ಯತೆ ಇದೆ. ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದಲ್ಲಿ ಬರೋಬ್ಬರಿ 42 ದಿನಗಳ ಬಳಿಕ ಎನ್ಐಎ ಪ್ರಮುಖ ಆರೋಪಿಗಳನ್ನ ಭೇಟಿಯಾಡಿದೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಹೊರವಲಯದಲ್ಲಿ ಬಾಬರ್ ಮುಜಾವಿರ್ ಹುಸೇನ್ ಜೊತೆಗೆ ಮಾಸ್ಟರ್ ಮೈಂಡ್ ಅಬ್ದುಲ್ ಮತೀನ್ ತಾಹಾನನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಈಗ ಅಸಲಿ ಆಟ ಶುರುವಾಗುತ್ತೆ. ಯಾಕಾಗಿ ಇವರು ಅದೇ ಹೋಟೆಲ್ ಅನ್ನೇ ಟಾರ್ಗೆಟ್ ಮಾಡಿದ್ರು? ಇವರ ಹಿಂದಿರುವಂತಹ ಸಂಘಟನೆ ಯಾವುದು? ಹಲವು ಪ್ರಶ್ನೆಗಳು, ಅನುಮಾನಗಳೇನಿತ್ತು ಅದೆಲ್ಲಕ್ಕೂ ಕೂಡ ಉತ್ತರವನ್ನ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ತನಿಖೆಯ ಆಯಾಮ ಮುಂದುವರಿಯುತ್ತೆ. ತನಿಖೆಯನ್ನ ಎನ್ಐಎ ಅಧಿಕಾರಿಗಳು ಮುಂದುವರಿಸ್ತಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗ, ಬಳ್ಳಾರಿ ಸೇರಿದಂತೆ ಬೆಂಗಳೂರಿನ ಹಲವು ಕಡೆಗಳಲ್ಲೂ ಕೂಡ ಎನ್ಐಎ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಈ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಬಳ್ಳಾರಿ ಮಾಡ್ಯೂಲ್ ಮತ್ತು ಶಿವಮೊಗ್ಗ ಮಾಡ್ಯೂಲ್ ಕೂಡ ಕೆಲಸ ಮಾಡಿತ್ತು ಅನ್ನುವಂತಹ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಸಣ್ಣದೊಂದು ಕುರುಹನ್ನ ಬಿಡದೆ ಬಾಂಬ್ ಬ್ಲಾಸ್ಟ್ ಮಾಡಿ ಅಲ್ಲಿಂದ ಕಾಲ್ ಕಿತ್ತಂತಹ ಇಬ್ಬರು ಪ್ರಮುಖ ಆರೋಪಿಗಳನ್ನ ಎನ್ಐಎ ಅಧಿಕಾರಿಗಳು ಬಾಂಗ್ಲಾದೇಶದ ಬಾರ್ಡರ್ನಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ದೂರದ ಊರಿನಲ್ಲಿ ಈಗ ಲಾಕ್ ಮಾಡಿರುವಂತಹದ್ದು. ಈಗ ಅಸಲಿ ಆಟ ಶುರುವಾಗುತ್ತೆ. ಯಾರಿವರು? ಇವರ ಹಿಂದೆ ಯಾರ್ಯಾರಿದ್ರು? ರಾಜ್ಯದ ಯಾವ್ಯಾವ ಮೂಲೆಯಲ್ಲಿ ಇವರಿಗೆ ಸಂಬಂಧಪಟ್ಟವರಿದ್ದಾರೆ? ಇವರ ಉದ್ದೇಶ ಏನಾಗಿತ್ತು? ಯಾವ ಉಗ್ರ ಸಂಘಟನೆ ಇವರನ್ನ ಆಪರೇಟ್ ಮಾಡ್ತಾ ಇತ್ತು? ಈ ರೀತಿಯ ಹಲವು ಪ್ರಶ್ನೆಗಳಿಗೆ, ಅನುಮಾನಗಳಿಗೆ ಈಗ ಉತ್ತರವನ್ನ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮುರಳೀಧರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಕೆಫೆ ಬಾಂಬರ್ ಅನ್ನ ಅರೆಸ್ಟ್ ಮಾಡಲಾಗಿದೆ, ಅದು ಕೂಡ ಕೋಲ್ಕತ್ತಾದಲ್ಲಿ ಅರೆಸ್ಟ್ ಮಾಡಿರುವಂತಹದ್ದು. ಬೆಂಗಳೂರಿನಿಂದ ಕೋಲ್ಕತ್ತಾ ಲಿಂಕ್ ಬೆಳೆದಿದ್ದು ಹೇಗೆ? 42 ದಿನಗಳಲ್ಲಿ ಇವರನ್ನ ಎನ್ಐಎ ಅಧಿಕಾರಿಗಳು ಲಾಕ್ ಮಾಡಿದ್ದು ಹೇಗೆ? ಆಪರೇಷನ್ ಹೇಗಿತ್ತು ಅಂತ? ಖಂಡಿತ ಪ್ರೇಮ್, ಯಾಕಂದ್ರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಈ ಪ್ರಕರಣವನ್ನ ಸವಾಲಾಗಿ ಪರಿಗಣಿಸಿದ್ರು. ಯಾಕಂದ್ರೆ ಕಳೆದ 4 ವರ್ಷಗಳಿಂದನೂ ಕೂಡ ಈ ಮತೀನ್ ಇರ್ಬೋದು, ಜೊತೆಗೆ ಮುಸಾವಿರ್ ಇರ್ಬೋದು, ಇಬ್ಬರು ಕೂಡ ಚೆಲ್ಲೆಹಣ್ಣನ್ನ ತಿನ್ನಿಸಿ ತಪ್ಪಿಸ್ಕೊಳ್ಳೋ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಯಾಕಂದ್ರೆ 2020ರಲ್ಲಿ ಸದ್ಗುಂಟೆಪಾಳ್ಯದಲ್ಲಿ ದಾಖಲಾಗಿದ್ದಂಥ ಪ್ರಕರಣ ಇತ್ತು. ಪ್ರಕರಣವನ್ನ ಎನ್ಐಎ ಅಧಿಕಾರಿಗಳೇ ತನಿಖೆಯನ್ನ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ಇಬ್ಬರು ಆರೋಪಿಗಳು ತಲೆಮರೆಸ್ಕೊಂಡು ಬೇರೆ ಬೇರೆ ಕಡೆಗೆ ಹೋಗುವಂತ ಪ್ರಯತ್ನಗಳನ್ನ ಮಾಡಿದ್ರು. ಆ ಸಂದರ್ಭದಲ್ಲೇ ಇವರು ಎನ್ಐಎ ಅಧಿಕಾರಿಗಳು ವಾಂಟೆಡ್ ಲಿಸ್ಟ್ ನಲ್ಲಿ ಇಬ್ಬರು ಆರೋಪಿಗಳನ್ನ ಏನೋ ಹೆಸರನ್ನ ಸೂಚನೆ ಮಾಡಿದ್ರು. ಆದ್ರೆ ಆ ಹೆಸರ ಸೂಚನೆ ಮಾಡಿದ್ರು ಕೂಡ ಅವ್ರ ಬಗ್ಗೆ ಯಾವುದೇ ರೀತಿಯ ಸುಳಿವುಗಳು ಕೂಡ ಸಿಕ್ಕಿರ್ಲಿಲ್ಲ. ಜೊತೆಗೆ ಎನ್ಐಎ ಅಧಿಕಾರಿಗಳು ಬೇರೆ ಬೇರೆ ಕಡೆ ಎಲ್ಲ ಕಾರ್ಯಾಚರಣೆಯನ್ನ ಮಾಡಿದ್ರು. ಆದ್ರೆ ಒಂದು ವಿಧ್ವಂಸಕ ಕೃತ್ಯ, ಮತ್ತೊಂದು ಏನಂದ್ರೆ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತ ಒಂದು ಬಾಂಬ್ ಬ್ಲಾಸ್ಟ್. ಆ ಬಾಂಬ್ ಬ್ಲಾಸ್ಟ್ ಅನ್ನ ಮುಸಾವಿರ ಮಾಡಿದ್ದಾನೆ, ಅದು ಮತೀನ್ನ ಸಹಾಯವನ್ನು ಪಡ್ಕೊಂಡು ಮಾಡಿದ್ದಾನೆ ಅಂದಾಗ ಪೊಲೀಸರಿಗೆ ಒಂದು ರೀತಿಯಲ್ಲಿ ಶಾಕ್ ಆಯ್ತು. ಯಾಕಂದ್ರೆ ಇಡೀ ದೇಶವನ್ನ ಸುತ್ತಿದ್ರು ಕೂಡ ಇವರನ್ನ ಬಂಧನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಚೆನ್ನೈನಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಬಾಂಬನ್ನ ಬ್ಲಾಸ್ಟ್ ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇದು ಸವಾಲಿನ ಕೆಲಸ ಅಂತ ಹೇಳಿ ಸವಾಲನ್ನ ತೆಗೆದುಕೊಂಡು ಸಾಕಷ್ಟು ಕಾರ್ಯಾಚರಣೆಯನ್ನ ಮಾಡಿದ್ರು. ಸಾಕಷ್ಟು ಕಾರ್ಯಾಚರಣೆಯನ್ನ ಮಾಡಿ ಈಗ ಇಬ್ಬರು ಆರೋಪಿಗಳನ್ನು ಕೂಡ ಬಂಧನಕ್ಕೆ ಒಳಪಡಿಸಿರುವಂತದ್ದು. ಅಂದ್ರೆ ಬಾಂಗ್ಲಾದೇಶದ ಗಡಿ ಜೊತೆಗೆ ಭಾರತ ಮತ್ತು ಬಾಂಗ್ಲಾದೇಶ ಗಡಿ ಏನಿತ್ತು, ಗಡಿಯ ಒಂದು ಹಳ್ಳಿ, ವೆಸ್ಟ್ ಬೆಂಗಾಲ್ನ ಹಳ್ಳಿಯಲ್ಲಿ ಒಂದು ಇವರು ಮನೆ ಒಂದರಲ್ಲಿ ಉಳಿದುಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಮಾಹಿತಿಗಳು ಸಿಕ್ಕ ಹಿನ್ನೆಲೆಯಲ್ಲಿ ಪೊಲೀಸರು ದಾಳಿಯನ್ನ ಮಾಡ್ತಾರೆ. ಅಲ್ಲಿಯ ಲೋಕಲ್ ಪೊಲೀಸರು ಜೊತೆಗೆ ರಾಷ್ಟ್ರೀಯ ತನಿಖಾ ದಳ ಎನ್ಐಎ ಅಧಿಕಾರಿಗಳು ಇಬ್ಬರು ಕೂಡ ಜಂಟಿ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಜಂಟಿ ಕಾರ್ಯಾಚರಣೆ ಮಾಡಿದ ಸಂದರ್ಭದಲ್ಲಿ ಇಬ್ಬರು ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸುವಂತದ್ದು. ಇಬ್ಬರು ಆರೋಪಿಗಳು ಬಂಧನಕ್ಕೆ ಒಳಪಡಿಸಿ ಈಗ ಅಲ್ಲಿ ಸ್ಥಳೀಯ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಯಾಕಂದ್ರೆ ಅವರ ವೈದ್ಯಕೀಯ ಪರೀಕ್ಷೆ ಮುಗ್ದಿರುವಂತದ್ದು. ಈಗ ಸ್ಥಳೀಯ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಟ್ರಾನ್ಸಿಟ್
ವಾರೆಂಟ್ನ ಮೂಲಕ ಬೆಂಗಳೂರಿಗೆ ಕರೆತರಬೇಕಾಗಿರುವಂಥದ್ದು. ಟ್ರಾನ್ಸಿಟ್ ವಾರೆಂಟ್ ಅನ್ನು ತೆಗೆದುಕೊಂಡು 24 ಗಂಟೆಗಳ ಕಾಲ ಟ್ರಾನ್ಸಿಟ್ ವಾರೆಂಟ್ ಅನ್ನು ಪಡೆದುಕೊಂಡು ಬೆಂಗಳೂರಿಗೆ ಕರೆತಂದು ಬೆಂಗಳೂರಿನಲ್ಲಿ ಮತ್ತೆ ಇಲ್ಲಿ NIA ಸ್ಪೆಷಲ್ ಕೋರ್ಟ್ ಏನಿದೆ NIA ಸ್ಪೆಷಲ್ ಕೋರ್ಟ್ಗೆ ಹಾಜರುಪಡಿಸಿ ಅದಾದ ಬಳಿಕ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವಂತಷ್ಟು ಕೆಲಸವನ್ನ NIA ಅಧಿಕಾರಿಗಳು ಮಾಡಬೇಕಾಗಿರುವಂಥದ್ದು. ಬಹುತೇಕ ಇವತ್ತು ರಾತ್ರಿ ಒಳಗಡೆ ಆ ಕೆಲಸ ಎಲ್ಲ ಸಂಪೂರ್ಣವಾಗಿ ಆಗುವ ಸಾಧ್ಯತೆಗಳಿದ್ದಾವೆ. ಬಹುತೇಕ ನಾಳೆ ಬೆಳಗ್ಗೆ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಪ್ರೇಮ್.